ಮುಧೋಳ್ ನಗರದಲ್ಲಿ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ 486ನೇ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಪುಷ್ಪಾರ್ಪಣೆ ಮಾಡಲಾಯಿತು. ಬಳಿಕ ಸಿಹಿ ಹಂಚುವ ಮೂಲಕ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ವಿನೋದ್ ತಿಮ್ಮಾಪುರ್ ಅವರು ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಶೌರ್ಯ, ದೇಶಭಕ್ತಿ ಹಾಗೂ ಆದರ್ಶಗಳ ಕುರಿತು ಮಾತನಾಡಿದರು. ಶ್ರೀ ಮಹಾರಾಣಾ ಪ್ರತಾಪರ ಜಯಂತ್ಯೋತ್ಸವ ನಿಮಿತ್ತ ಇವತ್ತು ಎಲ್ಲ ನಮ್ಮ ಮುಧೋಳದ ರಜಪೂತ್ ಸಮಾಜದವರು ಹಾಗೂ ಎಲ್ಲ ಸಮಾಜದ ಯುವಕರು, ಹಿರಿಯರು ಎಲ್ಲರೂ ಸೇರಿ ಪೂಜೆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಎಲ್ಲರಿಗೂ ಶುಭಾಶಯ ತಿಳಿಸ್ತೇನೆ. ಮಹಾರಾಣಾ ಪ್ರತಾಪರು ಈ ದೇಶ ಕಂಡಂತ ಒಬ್ಬ ಮಹಾ ನಾಯಕ, ಒಬ್ಬ ರಾಜರಾಗಿ ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಅವರನ್ನ ಇವತ್ತು ನೆನೆಸೋಣ ಅಂತ ಹೇಳ್ತಾ ಎಲ್ಲ ಯುವಕರು ಕೂಡ ಅವರು ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಅಂತ ಹೇಳಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾರೆ. ನಂತರ ಸಮಾಜದ ಮುಖಂಡರಾದ ಗಣೇಶ್ ರಾಠೋಡ್ ಹಾಗೂ ಹಿಂದೂ ಸಮಾಜದ ಮುಖಂಡರಾದಂತಹ ಜಯಂತಿಯ ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು. ಇವತ್ತಿನ ದಿನ ಮುಧೋಳ್ ನಗರದಲ್ಲಿ ಯಾವಾಡ ಸರ್ಕಲ್ ಅತ್ತೇನು ಹೇಳ್ತಿದ್ರು, ಇವತ್ತು ಇದು ಮಹಾರಾಣಾ ಸರ್ಕಲ್ ಆಗಿ ಪರಿವರ್ತನೆಯಾಗಿ 3-4 ವರ್ಷ ಆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾರಾಣಾ ಪ್ರತಾಪ್ ಜಯಂತಿಯನ್ನ ಎಲ್ಲ ಸಮಾಜದ ಹಿಂದೂ ಸಂಘಟನೆಗಳು, ಸಮಾಜದ ಮುಖಂಡರು ಕೂಡಿ ಈ ಜಯಂತಿಯನ್ನ ಆಚರಣೆ ಮಾಡ್ತಿದ್ವಿ. ಅವರ ಒಂದು ತ್ಯಾಗ ಬಲಿದಾನದ ಸಂಕೇತವಾಗಿ ಇವತ್ತಿನ ದಿನ ಈ ಜಯಂತಿಯನ್ನ ಎಲ್ಲ ಹಿಂದೂ ಬಾಂಧವರು, ಸಮಾಜದ ಹಿರಿಯರು ಕೂಡಿ ಈ ಆಚರಣೆಯನ್ನ ಮಾಡ್ತಿದ್ವಿ. ಎಲ್ಲರಿಗೂ ಮಹಾರಾಣಾ ಪ್ರತಾಪ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ಇಲ್ಲಿನ ಯುವ ಪೀಳಿಗೆಗೆ ಅವರ ಮಾರ್ಗದರ್ಶನ, ಅವರ ಇತಿಹಾಸವನ್ನ ನಾವು ಅರ್ತಿದ್ದೇ ಆದ್ರೆ ಇವತ್ತಿನ ಈ ದಿವಸ ಸಾರ್ಥಕತೆ ಆಗುತ್ತೆ ಅಂತ ಹೇಳಿ ನನಗೆ ಮಾತು. ಅದೇ ರೀತಿ ಸಮಾಜ ಸೇವಕ ರಾಂಚಿ ಗೋರ್ಪಡೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಜೀವನ ಹಾಗೂ ಸಾಧನೆಗಳ ಕುರಿತು ಮಾತನಾಡಿದರು. ಮುಧೋಳ್ ನಾಡಿನ ಜನತೆಗೆ ನಮಸ್ಕಾರ ಹೇಳುತ್ತಾ, ಇಂದು ನಡೆದ ರಾಣಾ ಪ್ರತಾಪ್ ಸಿಂಗ್ ಅವರ ಜನ್ಮದಿನದ 486ನೇ ಜನ್ಮದಿನೋತ್ಸವದ ಅಂಗವಾಗಿ ಇಲ್ಲಿ ನಾವು ಕೂಡಿದ ನಿಮ್ಮೆಲ್ಲರ ಸೌಭಾಗ್ಯದ ಕ್ಷಣವಾಗುತ್ತದೆ. ಮಹಾತ್ಮರದ್ದು ಯಾಕೆ ಮಾಡಬೇಕಪ್ಪ ಅಂದ್ರ, ಮಹಾತ್ಮರು ಹೇಗಿದ್ದಾರಂದ್ರ, ಸಾಧು ಸಂತರ ಸಂಘ ಸುಲಿದು ಬಾಳೆ ಹಣ್ಣಿನಂತೆ, ದುಷ್ಟರ ಸಂಘ ಬಚ್ಚಳದನ್ನು ರಜ್ಜಿನಂತೆ, ಏನಾದರಾಗು ಮೊದಲು ಮಾನವನಾಗು ಇಲ್ಲ ದಾನವನಾಗೆಲ್ಲ ಮಹಾತ್ಮನಾಗು. ಇಲ್ಲೇನಪ್ಪಾ ಅಂದ್ರ ಸಂತರ ಸಂಘ ಬಹಳ ಅವಶ್ಯಕತೆ ಐತಿ. ಮಹಾತ್ಮರೇ, ಸಂತರ ಸಂಘ 6 ಶಾಸ್ತ್ರ ಓದಿದ್ರೇನ, 100 ಪುರಾಣವ ಕೇಳಿದ್ರೇನ, ಸಾಧು ಸದ್ದನ್ನೊಂದು ಸಂಘವಿಲ್ಲದೆ ಬೀರಿನಿಂದ ತಿಳಿದ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಮಹಾತ್ಮರು ಹೇಳ್ತಾರೆ. ಮಾತ್ರ ಇವತ್ತು ನಾವು ಆಚರಣೆ ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದ ಹೇಳ್ತೇವೆ. ನಮಸ್ಕಾರ. ಸಂಘದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಮಾಜದ ಅನೇಕ ಗಣ್ಯರು ಉಪಸ್ಥಿತರಿದ್ದು ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿದರು.